ನಮಸ್ತೆ ವೀಕ್ಷಕರೇ, ತಮ್ಮೆಲ್ಲರಿಗೂ JBM ಕಿಚನ್ ಫುಡ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರುವಂತ ಒಂದು ಒಳ್ಳೆ ರೆಸಿಪಿ ಅಂದ್ರೆ ಚಿಕನ್ ಫ್ರೈ. ನೋಡಿ, ಚಿಕನ್ ಫ್ರೈಗೆ ಬೇಕಾಗಿರುವಂತ ಸಾಮಗ್ರಿಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಹೇಳ್ತೀನಿ ಏನೇನ್ ಮಾಡ್ಕೊಂಡಿದ್ದೀನಿ, ಏನೇನ್ ಹಾಕೋಬೇಕು ಅಂತ. ಅದಕ್ಕಿಂತ ಮುಂಚೆ ನಾವು ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಪಾತ್ರೆಗೆ ಸ್ವಲ್ಪ ಪ್ರಮಾಣದಲ್ಲಿ ಎಣ್ಣೆನ ಹಾಕೊಂಡು ಎಣ್ಣೆ ಕಾಯೋ ತನಕ ಬಿಡೋಣ. ಎಣ್ಣೆ ಕಾದಿದೆ ಅಂತ ಗೊತ್ತಾದ್ಮೇಲೆ ನಾವು ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಇಲ್ಲಿ ಹಾಕೊಳ್ಳೋಣ. ಸಣ್ಣ ಸಣ್ಣದಾಗಿ 2 ಈರುಳ್ಳಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಮೀಡಿಯಂ ಸೈಜ್ದು. ಅದನ್ನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ನೋಡಿ, ಕ್ಲೀನಾಗೆ ಫ್ರೈ ಆಗೋ ತನಕ ನಾವು ಕಲಿಸ್ಕೊಳ್ಳೋಣ. ನೋಡಿ, ಎಣ್ಣೆನಲ್ಲಿ ಈರುಳ್ಳಿ ಕ್ಲೀನಾಗಿ ಫ್ರೈ ಆಗಿದೆ. ತೊಳೆದಿಟ್ಕೊಂಡಿರೋಂಥ ಅರ್ಧ ಕೆಜಿ ಚಿಕನ್ನ ನಾನಿಲ್ಲಿ ಹಾಕೋತಾ ಇದ್ದೀನಿ. ನಮ್ಮನೆಗೆ ಅರ್ಧ ಕೆಜಿ ಚಿಕನ್ ಸಾಕು, ಸೊ ಹಾಗಾಗಿ ನಾನು ಅರ್ಧ ಕೆಜಿ ಚಿಕನ್ ಅಷ್ಟೇ ಹಾಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಜಾಸ್ತಿ ಜನ ಇದ್ರೆ 1 ಕೆಜಿ ಚಿಕನ್ ಬೇಕಿದ್ರೆ ಮಾಡ್ಕೊಳ್ಳಿ. ಚಿಕನ್ನ ನಾವು ಹಾಕೊಂಡಾದ್ಮೇಲೆ ಸ್ವಲ್ಪ ಅರಿಶಿನ ಪೌಡರ್, ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪೌಡರ್ ಚಿಕನ್ಗೆ ಮಿಕ್ಸ್ ಆಗೋ ತರ ಹಾಕೊಳ್ಳೋಣ. ಅದಾದ ನಂತರ ಅಚ್ಚ ಖಾರದ ಪುಡಿ 1 ಸ್ಪೂನ್ ಅಷ್ಟು, ಕಾಶ್ಮೀರಿ ಪೌಡರ್ ಖಾರದ ಪುಡಿ 1 ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ. ಎರಡೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇಲ್ಲಿ ಆಡ್ ಮಾಡ್ತಾ ಇದ್ದೀನಿ. ನೋಡಿ, 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇಲ್ಲಿ ಹಾಕೋಬೇಕು. ಅದಾದ ನಂತರ ನಾವು ಕ್ಲೀನಾಗೆ ಫ್ರೈ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಕ್ಲೀನಾಗೆ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರದ ಪುಡಿ, ಅರಿಶಿನ ಎಲ್ಲಾನು ಚಿಕನ್ಗೆ ನೀಟಾಗೆ ಮಿಕ್ಸ್ ಆಗಬೇಕು. ಆ ರೀತಿನಲ್ಲಿ ನಾವಿಲ್ಲಿ ಕಲಿಸ್ಕೋಬೇಕಾಗತ್ತೆ. ನೋಡಿ, ನಾನು ಕಲಿಸ್ಕೊಂಡಿದ್ದೀನಿ ನೀಟಾಗೆ. ಬನ್ನಿ, ಇವಾಗ 1 ಸ್ಪೂನು 1.5 ಸ್ಪೂನ್ ಅಷ್ಟು ಉಪ್ಪನ್ನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಉಪ್ಪು ಕಮ್ಮಿ ತಿನ್ನೋರು 1 ಸ್ಪೂನ್ ಹಾಕೊಳ್ಳಿ. ಉಪ್ಪು ಕೂಡ ಚಿಕನ್ ಅಲ್ಲಿ ಕ್ಲೀನ್ ಆಗಿ ಮಿಕ್ಸ್ ಆಗಬೇಕು. ಆ ರೀತಿನಲ್ಲಿ ನಾವು ಇಲ್ಲಿ ಕಲಿಸ್ಕೊಳ್ಳೋಣ. ಸೀದಿಸಬಾರ್ದು, ಹಾಗಾಗಿ ನೀಟಾಗಿ ನಾನು ಅವಾಗವಾಗನೇ ಕಲಿಸ್ಕೋತಾ ಇರ್ತೀನಿ. ನೋಡಿ, ಎಲ್ಲಾನು ಕ್ಲೀನ್ ಆಗಿ ಮಿಕ್ಸ್ ಆಗಿದೆ. ಈ ಟೈಮ್ನಲ್ಲಿ ಧನಿಯಾ ಪೌಡರ್ನ ನಾವು ಹಾಕೋಣ. 1-2 ಸ್ಪೂನ್ ಅಷ್ಟು ಧನಿಯಾ ಪೌಡರ್ನ ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ. ಇವಾಗ ನಾವು ಕಟ್ ಮಾಡ್ಕೊಂಡಿರುವಂತ ದಪ್ಪ ಗಾತ್ರದ 2 ಟೊಮೊಟೊನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ನಾನು ಯಾವಾಗ್ಲೂ ಫ್ರೈ ಆದ್ಮೇಲೆ ಟೊಮೊಟೊನ ಸೇರಿಸ್ತೀನಿ, ಯಾಕಂದ್ರೆ ಟೊಮೊಟೊ ಬೇಗ ಬೆಂದ್ಬಿಡುತ್ತೆ. ಸೊ ಗ್ರೇವಿ ಆಗುತ್ತಲ್ವಾ, ಹಾಗಾಗಿ ನಾನು ಟೊಮೊಟೊನ ಈಗ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಹಾಗೆ ರುಬ್ಬಿಟ್ಕೊಂಡಿರುವಂತ ಮಸಾಲೆನ ಸಹ ಇಲ್ಲಿ ಸೇರಿಸ್ತಾ ಇದ್ದೀನಿ. ಬರೀ ಪುದೀನ, ಕೊತ್ತಂಬರಿ, ಗೋಡಂಬಿ ಅಷ್ಟೇ ಹಾಕಿದ್ದೆ ನಾನು ಇದಕ್ಕೆ. ಇದನ್ನ ನಾನು ಕ್ಲೀನಾಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಬೇರೆ ಏನು ಮಸಾಲೆನ ನಾನು ರುಬ್ಬಿಟ್ಕೊಂಡಿಲ್ಲ. ಪುದೀನ, ಕೊತ್ತಂಬರಿ, ಗೋಡಂಬಿ ಇಷ್ಟೇ. ಇದನ್ನ ನಾವಿವಾಗ ಕ್ಲೀನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 15 ನಿಮಿಷ ಹಾಗೆ ತಟ್ಟೆನ ಕ್ಲೋಸ್ ಮಾಡಿ ಬಿಟ್ಬಿಡೋಣ. 15 ನಿಮಿಷ ಆದ್ಮೇಲೆ ನಾವು ಕ್ಯಾಪ್ನ ಓಪನ್ ಮಾಡಿ ನೋಡಿದಾಗ ಚಿಕನ್ ಫ್ರೈ ಈ ರೀತಿನಲ್ಲಿ ರೆಡಿ ಆಗಿರುತ್ತೆ. ಸ್ವಲ್ಪ ಪ್ರಮಾಣದಲ್ಲಿ ಒಂದು ಅರ್ಧ ಭಾಗ ಲಿಂಬೆ ಹಣ್ಣನ್ನ ಇಲ್ಲಿ ನಾವು ಹಾಕೋಬೇಕಾಗತ್ತೆ. ನೋಡಿ, ಇವಾಗ ಬನ್ನಿ ಸರ್ವ್ ಮಾಡ್ಕೊಳ್ಳೋಣ. ಸೈಡಲ್ಲಿ ನೆಂಚ್ಕೊಳ್ಳೋದಕ್ಕೆ ಈರುಳ್ಳಿ, ಲಿಂಬೆಹಣ್ಣು. ಯಾರಿಗಾರೋ ಹೀಟ್ ಆಗುತ್ತೆ ಜಾಸ್ತಿ ನನಗೆ ಚಿಕನ್ನು ಅನ್ನೋರು ಲಿಂಬೆಹಣ್ಣನ್ನ ಸೇರಿಸಿ ತಿನ್ಬೋದು. ಹಾಗಾಗಿ ನಾನು ಲಿಂಬೆಹಣ್ಣನ್ನ ಯಾವತ್ತು ಇಟ್ಕೊಂಡಿರ್ತೀನಿ. ಲಿಂಬೆಹಣ್ಣು ಹೆಲ್ತ್ಗೂ ಕೂಡ ತುಂಬಾನೇ ಒಳ್ಳೆಯದು, ಸ್ಕಿನ್ಗೂ ಅಷ್ಟೇ ಒಳ್ಳೆಯದು. ವಿಟಮಿನ್ ಸಿ ಇರುತ್ತೆ. ಹಾಗಾಗಿ ಲಿಂಬೆಹಣ್ಣ ಹೇರಳವಾಗಿ ಎಲ್ಲದರಲ್ಲೂ ನೀವು ಬಳಸ್ಕೋಬಹುದು. ನೋಡಿ, ಈ ರೀತಿ ಚಿಕನ್ ಫ್ರೈ ರೆಡಿಯಾಗಿತ್ತು. ತುಂಬಾನೇ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಸಿಂಪಲ್ ಆಗಿ ಮಾಡ್ಕೋಬಹುದಂತಹ ಚಿಕನ್ ಫ್ರೈ ಇದು. ಎಲ್ಲರ ಮನೆಯಲ್ಲೂ ಬೇಗನೆ ಮಾಡ್ಕೋಬಹುದು. ನೀವು ಈ ರೀತಿನಲ್ಲಿ ಮಾಡಿ
ಅನ್ನದ ಜೊತೆ ಚಪಾತಿ ಜೊತೆ ಹಾಕೊಂಡು ತಿನ್ನಿ, ತುಂಬಾನೇ ಚೆನ್ನಾಗಿರುತ್ತೆ. ಬೇಳೆ ಸಾರು ರಸಂ ಜೊತೆನೂ ಅಷ್ಟೇ ಇದು ನೆಂಚ್ಕೊಂಡು ತಿನ್ಬೋದು. ತುಂಬಾನೇ ಕ್ರಿಸ್ಪಿಯಾಗಿ ತುಂಬಾನೇ ಚೆನ್ನಾಗಿರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.